ಭಾರಿ ಮಳೆಗೆ ಬೆಂಗಳೂರಿನ ಹಲವೆಡೆ ಅಸಂಖ್ಯಾತ ಮರಗಳು, ದೊಡ್ಡ ದೊಡ್ಡ ಮರಗಳು ಧರೆಗುರುಳಿವೆ. ಆ ಒಂದು ಮರ ಬಿದ್ದ ಪರಿಣಾಮ ವಾಹನಗಳು ಕೂಡ ಸಾಕಷ್ಟು ಕಡೆ ಜಾಮ್ ಆಗಿದ್ರೆ, ಜಖಮ್ ಆಗಿದ್ರೆ, ಮತ್ತೊಂದು ಕಡೆ ಮನೆಗಳ ಮೇಲೆ ಬಿದ್ದು ಮನೆಗಳು ಕೂಡ ಡ್ಯಾಮೇಜ್ ಆಗಿದೆ. ನಾನೀಗ ವೈಯಾಲಿ ಕಾವಲಲ್ಲಿದ್ದೀನಿ. ಇಲ್ಲೊಂದು ಬೃಹತ್ ಮರ ಬಿದ್ದು ಮನೆ ಸಂಪೂರ್ಣವಾಗಿ ಮಾಡಿ ಜಾಮ್ ಆಗಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಜಖಮ್ ಆಗಿರೋ ದೃಶ್ಯ ಕಂಡು ಬರ್ತಾ ಇದೆ. ನೋಡ್ತಾ ಇದ್ರೆ ದೃಶ್ಯದಲ್ಲಿ ವೈಯಾಲಿ ಕಾವಲ್ನಲ್ಲಿರುವಂತ ಈ ಒಂದು ರಸ್ತೆಯಲ್ಲಿ ದೊಡ್ಡ ಮರ ಬಿದ್ದು ಸಂಪೂರ್ಣವಾಗಿ ಮನೆಯ ಸ್ಟೆಪ್ಸ್ ಹಿಂದೆ ಹತ್ತುವಂತ ಸ್ಟೆಪ್ಸ್ ಸಂಪೂರ್ಣವಾಗಿ ಜಾಮ್ ಆಗಿದೆ. ಮತ್ತೆ ಬಿರುಕನ್ನು ಕೂಡ ಬಿಟ್ಟಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನಿಮಗೆ ನಿನ್ನೆ ತಡರಾತ್ರಿ ಸುರಿದಂತ ಭಾರಿ ಮಳೆಗೆ ಸುಮಾರು 7 ಗಂಟೆಗೆ ಈ ಮರ ಉರುಳೋ ಸಂದರ್ಭದಲ್ಲಿ ಮನೆಯ ಮಹಡಿಯಲ್ಲಿರುವಂತಹ ಸ್ಟೆಪ್ಸ್ಗಳಿಗೆ ಹೋಗುವ ಜಾಗಗಳಿಗೆ ಮರ ಬಿದ್ದು ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಮತ್ತೆ ಇದನ್ನ ತೆಗೆಯುವಂತ ಕೆಲಸದ ಸಂದರ್ಭದಲ್ಲೂ ಕೂಡ, ತೆರವು ಮಾಡುವಂತ ಸಂದರ್ಭದಲ್ಲೂ ಕೂಡ ಮತ್ತಷ್ಟು ಹಾನಿಯಾಗುವ ಆತಂಕದಲ್ಲಿ ಮನೆಯ ಮಾಲೀಕರಿದ್ದಾರೆ. ಮತ್ತೆ ಬಿರುಕನ್ನು ನೋಡ್ತಾ ಇದ್ರೆ ಯಾವ ಕ್ಷಣದಲ್ಲಾದ್ರೂ ಕೂಡ ಆ ಒಂದು ಸ್ಥಳ ಕುಸಿಯುವಂತ ಸಾಧ್ಯತೆ ದಟ್ಟವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮನೆಯ ಮಾಲೀಕರು, ಅಲ್ಲಿನ ನಿವಾಸಿಗಳು ಆತಂಕದಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸುರಿದಂತ ಭಾರಿ ಮಳೆಗೆ ಈ ರೀತಿಯಾದ ಘಟನೆ ಸಂಭವಿಸಿದೆ. ಇನ್ನೂ ಕೂಡ ತೆರವು ಮಾಡುವಂತ ಕೆಲಸ ಆಗಿಲ್ಲ. ತೆರವು ಶುರು ಮಾಡಿದ್ರು ಕೂಡ ಮತ್ತಷ್ಟು ಬಿರುಕು ಮನೆ ಬಿಡುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ನಾನು ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ದೊಡ್ಡದಾದ ಮರ ಬಿದ್ದಿದೆ. ಆ ಮರದ ಸಂಪೂರ್ಣ ಭಾರವೆಲ್ಲ ಈಗಾಗಲೇ ಮನೆಯ ಮೇಲೆ ಇರುವ ಹಿನ್ನೆಲೆಯಲ್ಲಿ ಅದನ್ನು ತೆರವು ಮಾಡುವಂತ ಸಂದರ್ಭದಲ್ಲಿ ಅದು ಮತ್ತಷ್ಟು ಬಿರುಕು ಬಿಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಮತ್ತೆ ಮನೆ ಬಿರುಕಾಗಿ ಮತ್ತೇನು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಮನೆಯ ಮಾಲೀಕರಿದ್ದಾರೆ. ಹಾಗಾಗಿ ಇದನ್ನು ತೆರವು ಮಾಡುವಂತ ಸಂದರ್ಭದಲ್ಲಿ ನೋಡ್ಕೊಂಡು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ಲಾನ್ ಕೂಡ ನಡೀತಾ ಇದೆ. ಆದರೆ ನಿನ್ನೆ ಸುರಿದಂತ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಇದೇ ರೀತಿಯಾದ ಸಾಕಷ್ಟು ಅವಘಡಗಳಾಗಿದೆ. ಅದೇ ರೀತಿಯಾಗಿ ಮನೆಗಳ ಮೇಲೆ ಮರ ಬಿದ್ದು ಮನೆಗಳಿಗೆ ಸಾಕಷ್ಟು ಬಿರುಕು ಉಂಟಾಗಿರುವಂಥದ್ದು, ಸಾಕಷ್ಟು ವಾಹನಗಳು ಕೂಡ ಜಖಮ್ ಆಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಬಹುತೇಕ ಕಡೆ ಇನ್ನೂ ಕೂಡ ಈ ಒಂದು ಮರಗಳ ಬಿದ್ದಿರುವ ತೆರವು ಕಾರ್ಯ ಕೂಡ ಆಗಿಲ್ಲ. ಆ ಒಂದು ತೆರವು ಕಾರ್ಯ ಲೇಟ್ ಆಗ್ತಿದೆ, ತಡವಾಗ್ತಿದೆ ಅಂತೇಳಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ.